ಹೇ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹಿಂದಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಎಲ್ಲ ಹೇಗಿದ್ದೀರಾ? ಸಿಕ್ಕಾಪಟ್ಟೆ ಮಳೆ, ಒಂದು 2-3 ದಿನದಿಂದ ಸಖತ್ತಾಗಿ ಮಳೆ ಬರ್ತಾಯಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಶಾಲೆಗಳಿಗೂ ರಜೆ ಕೊಟ್ಟಿದ್ದಾರೆ. ಏನಕ್ಕಂತಂದರೆ ವಾತಾವರಣ ಹಂಗಿದೆ ಅಂತ ಹೇಳ್ಬಿಟ್ಟು. ಸಖತ್ ಮಳೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಮಳೆ ಬಿಡ್ದೇನೆ 2-3 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾಯಿದೆ, ತುಂಬ ಜೋರಾಗಿ ಬರ್ತಾಯಿದೆ. ಸೊ ನನ್ನ ಗಾಡಿ ಒಂದು ಸರ್ವಿಸ್ ಮಾಡಿಸ್ಬೇಕಾಗಿತ್ತು. ಸೊ ಹಾಗಾಗಿ ಇವಾಗ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ, ಅವರ ಗಾಡಿ ಸರ್ವಿಸ್ ಮಾಡೋದು, ಅವ್ರಿಗೆ ಫೋನ್ ಮಾಡಿದ್ದೆ. ಇನ್ನೊಂದು ಹಾಫ್ ಆನ್ ಅವರ್ ಬರ್ತೀನಿ ಅಂತ ಹೇಳಿದರು. ಸೊ ಇವಾಗ ನಾನು ನನ್ನ ಗಾಡಿ ಸರ್ವಿಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಸಖತ್ತು ಮಳೆ ಬರ್ತಾಯಿದೆ, ಕಾಣಿಸ್ತಾಯಿದೆ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ. ಸರಿ ಸ್ನೇಹಿತರೆ, ನಮ್ಮ ಮೋಟೋ ಬ್ಲಾಗ್ ಸೆಟಪ್ಪಿಗೆ ಹೋಗೋಣ ಬನ್ನಿ. ಸ್ನೇಹಿತರೆ ನೋಡಿ, ನಮ್ಮ ಗಾಡಿ ವಾಶ್ ಮಾಡಿದೆ ಅಂತೂ ತುಂಬ ದಿನಗಳೇ ಆಗೋಯ್ತು. ಗಾಡಿನೂ ಎತ್ತಲಿಲ್ಲ, ತುಂಬ ದಿನ ಆಯಿತು, ಎಲ್ಲ ಫುಲ್ಲು ಮಣ್ಣಾಗ್ಬಿಟ್ಟಿದೆ. ಇವಾಗ ಸರ್ವಿಸನ್ನು ಮಾಡಿಸ್ಕೊಬರ್ಬೇಕು ಅಂತ ಹೊರಟಿದ್ದೀನಿ. ತುಂಬ ದಿನ ಆಗಿತ್ತು ಸರ್ವಿಸ್ ಮಾಡಿಸಿದ್ದೇನೆ ಸ್ನೇಹಿತರೆ. ಬೆಂಗಳೂರಿಂದ ಬಂದಮೇಲೆ ಸರ್ವಿಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಸರ್ವಿಸ್ ಮಾಡ್ಸೋಕ್ಕೆ ಟೈಮೇ ಬಂದಿರಲಿಲ್ಲ. ಇವತ್ತು ಮುಹೂರ್ತ ಕೂಡಿ ಬಂದಿದೆ. ಸೊ ಬನ್ನಿ ಹೊರಡೋಣ. ಬ್ಯಾಟ್ರಿ ಕೂಡ ಫುಲ್ ಡೌನ್ ಆಗಿಬಿಟ್ಟಿದೆ, ಸ್ಟಾರ್ಟ್ ಬೇರೆ ಆಗ್ತಾಯಿಲ್ಲ. ಏನಾಗಿದೆ ಗೊತ್ತಿಲ್ಲ. ಬ್ಯಾಟ್ರಿ ಫುಲ್ ಡೆಡ್ ಆಗಿಬಿಟ್ಟಿದೆ ಸ್ನೇಹಿತರೆ. ಇವಾಗ ನಾವು ಸ್ಟ್ಯಾಂಡ್ ಆಗಿಬಿಟ್ಟೆ ಸ್ಟಾರ್ಟ್ ಮಾಡಬೇಕು, ಇಲ್ಲಂತ ಸ್ಟಾರ್ಟ್ ಆಗೋಲ್ಲ. ಇದೇನಿದು ಸ್ಟಾರ್ಟ್ ಆಗ್ತಾಯಿಲ್ವೇ? ಅಪ್ಪ ಸ್ಟಾರ್ಟ್ ಆಯಿತು ಗುರು. ಸ್ಟಾರ್ಟ್ ಏನೋ ಆಗಿದೆ. ಅಯ್ಯೋ ಮನೆ ಸ್ನೇಹಿತರೆ, ನಮ್ಮ ಮೋಟೋ ಬ್ಲಾಗ್ ಸೆಟಪ್ಪು ತೆಗೆದೆ ತುಂಬ ದಿನ ಆಗಿತ್ತು. ಇವತ್ತು ಮೋಟೋ ಬ್ಲಾಗ್ ಸೆಟಪ್ನಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ, ಎಲ್ಲರಿಗೂ ನಮ್ಮ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಮೈಕನ್ನು ಬಳಸ್ತಾ ಇಲ್ಲ. ಸೊ ವಿದೌಟ್ ಮೈಕ್ ರೆಕಾರ್ಡ್ ಆಗ್ತಾಯಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ತುಂಬ ಮಳೆ ಇರುವ ಕಾರಣದಿಂದಾಗಿ ಗೋಪುರ ಅಡಾಪ್ಟರ್ನ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ನೀರೆಲ್ಲ ಹೋದರೆ ಹಾಳಾಗಿ ಹೋಗ್ಬಿಡುತ್ತೆ. ಆ ಅಡಾಪ್ಟ್ರಿಗೆ 5,000 ಇದೆ ಸ್ನೇಹಿತರೆ. ಅದನ್ನು ವಾಟರ್ ಪ್ರೂಫಾಗಿ ಮಾಡ್ಕೊಳ್ಳೋಕ್ಕಾಗಿಲ್ಲ ನನ್ನ ಹತ್ರ. ಮಳೆಗಾಲದಲ್ಲಿ ವ್ಲಾಗ್ ಶೂಟ್ ಮಾಡಬೇಕು ಅಂತಂದರೆ ಮೀಡಿಯಾ ಪೋರ್ಟ್ ತೊಗೋಬೇಕು. ಆ ಮೀಡಿಯಾ ಪೋರ್ಟ್ ತೊಗೊಳಕ್ಕೆ 8,000 ಇದೆ. ಸುಮ್ಮನೆ ಅದೆಲ್ಲ ಡೆಡ್ ಇನ್ವೆಸ್ಟು. ನೋಡೋಣ, ಮುಂದೆ ತೊಗೊಳ್ಳೋಣ. ಇವಾಗ ಸದ್ಯ ಸಾಕು ಅಂಥೇಳಿ ಹಾಗೆ ಶೂಟ್ ಮಾಡ್ತಾಯಿದ್ದೀನಿ. ಅದು ಬ್ಲೂಟೆಕ್ ಅಂತ ಸಿಗುತ್ತೆ, ಅದು ನಾನು ತಂದ್ಕೋಬೇಕು. ತಂದ್ಕೊಂಡ್ರೆ ನಮ್ಮದು ಗೋಪುರ ಅಡಾಪ್ಟರ್ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನೆಲ್ಲ ನೋಡಿದ್ದೀನಿ, ಅವರು ಕೂಡ ಹಾಗೆ ಮಾಡಿದ್ದಾರೆ. ಸೊ ಬನ್ನಿ ಹೋಗೋಣ. ಮೋಟೋ ಬ್ಲಾಗ್ ಮಾಡಿದೆ ತುಂಬ ದಿನಗಳಾಗೋಯ್ತು ಅಲ್ವೇ. ಹಿಂಗೆ ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ಒಳ್ಳೊಳ್ಳೆ ಮಾನ್ಸೂನ್ ರೈಡನ್ನು ಪ್ಲ್ಯಾನ್ ಮಾಡಿದ್ದೀನಿ. ಒಳ್ಳೊಳ್ಳೆ ಮಾನ್ಸೂನ್ ರೈಡ್ ಮಾಡಬೇಕು ಸ್ನೇಹಿತರೆ. ಪಾಪ ನಮ್ಮ ವಿನಾಯಕ್ ಜಡ್ಡಿಪಾಲ್ ಅವರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ, ಇವರು ಆದಷ್ಟು ಬೇಗ ಒಂದು ಒಳ್ಳೆ ಮಾನ್ಸೂನ್ ರೈಡ್ ಮಾಡಿ ಅಂತ. ಸೊ ಪಾಪ ಅವರು ಕೇಳ್ಕೊತಾ ಇದ್ದಾರೆ, ಅವರಿಗೋಸ್ಕರ ಮಾಡೇ ಬಿಡೋಣ. ಏನಂತೀರ? ಪಾಪ ನಮ್ಮ ಅಭಿಮಾನಿಗಳು ಆಸೆ ಪಡೋದನ್ನು ನಾವು ಯಾಕೆ ನಿರಾಸೆ ಮಾಡಬೇಕು? ಅಭಿಮಾನಿಗಳಿಗೂ ಖುಷಿ ಪಡ್ಸೋಣ. ಬನ್ನಿ, ಲೆಟ್ಸ್ ಗೋ. ಹೆಲ್ಮೆಟು ತೆಗೆದ ತುಂಬ ದಿನಗಳಾಗೋಯ್ತು. ಹೆಲ್ಮೆಟ್ ಒಳಗಡೆ ಎಲ್ಲ ಒಂಥರ ಬೂಸ್ಲು ಅಂತಾರಲ್ಲ, ಏನಂತಾರೆ, ತುಂಬ ಥಂಡಿ ಆಗಿಬಿಟ್ಟು ಒಂಥರ ವೈಟು ಬೂಸ್ಲು ಬಂದೋಗ್ಬಿಟ್ಟಿದೆ. ನಾನು ನೋಡಿದೆ ಗೊತ್ತಾ, ಇನ್ನೊಂದು ಹೆಲ್ಮೆಟ್ಸ್ ಎಲ್ಲ ಫುಲ್ಲು ಹಾಳಾಗೋಗ್ಬಿಟ್ಟಿದೆ.
ಓಕೆ, ಇವಾಗ ಗಾಡಿ ಸರ್ವಿಸ್ ಮಾಡಿಸ್ಬಿಡೋಣ. ನನಗೆ ಒಂದು ಕಡೆಯಿಂದ ಪೇಮೆಂಟ್ ಬರಬೇಕು. ಆ ಪೇಮೆಂಟ್ ಬಂದರೆ ಏನಾದರೂ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಪೇಮೆಂಟ್ ಬಂದಿಲ್ಲ. ಪೇಮೆಂಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಏನೆಲ್ಲ ಖುಷಿ ಆಗಿದೆ. ಏನಿಲ್ಲ, ನನ್ನ ಹಳೇದೊಂದು ಏರ್ಬಡ್ಸು ಕೈ ಕೊಟ್ಟಿದೆ, ಅದನ್ನೊಂದು ರೆಡಿ ಮಾಡಿಸ್ಬೇಕು. ಈಗ ಕೊಟ್ಟು ಹೋಗೋಣ ಅಂತ ಈ ಕಡೆ ಬಂದೆ. ನೋಡೋಣ, ಅವರು ಶಾಪ್ ಏನಾದರೂ ಓಪನ್ ಮಾಡಿದರೆ ಅವರು ಕೊಟ್ಟು ತೊಗೊಂಡ್ಬಿಡೋಣ. ಏನು ಕಾಣಿಸ್ತಾನೆ ಇಲ್ಲ. ಹೊರಗಡೆ ಮೊಬೈಲ್ ಸರ್ವಿಸ್ ತೆಗೆದಿರುವಾಗ ಲಾಸ್ ಆಯ್ತು. ಇವತ್ತು ಬಂದಿದ್ದೀನಿ ಇಲ್ಲಿಗೆ. ಇರಲಿ ನೋ ಪ್ರಾಬ್ಲಮ್. ಅವ್ರು ಇನ್ನೂ ಬಂದಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲೇ ಇದೆ ನೋಡಿ, ಹೆಗಡೆ ಮೊಬೈಲ್ ಸರ್ವಿಸ್ ಅಂತ. ಅಲ್ಲೇ ಕೊಡಬೇಕಾಗಿತ್ತು. ಸೊ ಬನ್ನಿ, ಮುಂದಿನ ಕೆಲಸ ನೋಡ್ಕೊಳ್ಳೋಣ. ಇಲ್ಲೇ ಮಳೆ ಗೊತ್ತಾಗುತ್ತೆ. ನಾನಿದ್ದೀನಿ ಸಿದ್ದಾಪುರದಲ್ಲಿ. ಸಿದ್ದಾಪುರದಿಂದ APMC ಗಾಡಿ ಹೋಗ್ಬೇಕು. ಸಿದ್ದಾಪುರ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಮನೆಯಿಂದ ಜಸ್ಟ್ 1 ಕಿಲೋಮೀಟರ್ ಆಗಲ್ಲ. ಸಿಟಿ ತುಂಬ ಹತ್ರನೇ ಇದೆ. ರೈಟ್ ತಗೋಬೇಕು. ಬೆಂಗಳೂರಿನಲ್ಲಿ ಓಡಿಸ್ದಂಗೆ ಓಡ್ಸೋಕ್ಕಾಗಲ್ಲ ಸೇರ್ತೆ. ಹಳ್ಳಿ ಅಲ್ವಾ, ಎಲ್ಲ ಕಡೆನೂ ನುಗ್ಗಿಬಿಡ್ತಾರೆ. ಅದಕ್ಕೆ ಆಗಿರಲಿ. ಗೋಪುರ ಫುಲ್ಲು ಒದ್ದೆ ಆಗ್ಬಿಟ್ಟಿದೆ. ಗೋಪುರಕ್ಕೆ ಸ್ನಾನ ಮಾಡಿದೆ ತುಂಬ ದಿನಗಳಾಗಿತ್ತು. ಇವತ್ತು ಸ್ನಾನ ಮಾಡ್ತಾ ಇದ್ದೇನೆ. ಮೊದಲ ಸ್ವಲ್ಪ ಕೆಲಸ ಇದೆ. ಸ್ವಲ್ಪ ತರಕಾರಿಗಳನ್ನ ತಗೊಂಡೋಗ್ಬೇಕು. ಅಮ್ಮ ಏನೋ ಒಂದು ಕೆಲಸ ಹೇಳಿದ್ರು, ಅದನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಮಳೆಗೆ ಕಟ್ಟಾಗ್ಬಿಟ್ಟಿದೆ. ಅಯ್ಯೋ, ಭಾರಿ ಡೇಂಜರ್ ಬಂದೆ. ಮೇಲ್ಗಡೆಯಿಂದನೇ ಹೋಗ್ಬಿಡೋಣ. ನಾನಿದ್ದೀನಿ TSS ಅಲ್ಲಿ, TSS ರೋಡ್ APMC. ಹೆಡ್ಲೈಟ್ ಬೇರೆ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬಜೆಟ್ಟು ಎಷ್ಟಾಗುತ್ತೆ ಅಂತೆಲ್ಲ ನೋಡ್ಕೋಬೇಕು. ಗಾಡಿ ಸರ್ವಿಸ್ಸು ಮೇಲೆ ಡಿಪೆಂಡು. ಗಾಡಿ ಸರ್ವಿಸ್ಸು ಸ್ವಲ್ಪ ಕಡಿಮೆ ಆದರೆ ತಗೊಬೋದು. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ಗೊತ್ತಿಲ್ಲ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಮೈಕಲ್ಲಿ ಉಪಯೋಗಿಸ್ತಾ ಇಲ್ಲ. ತುಂಬ ಮಳೆ ಅಂಥೇಳಿ ವೈಸರು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನನಗೇನು. ಅದಕ್ಕೆ ಸ್ವಲ್ಪ ನಿಧಾನ ಹೋಗ್ತಾ ಇದ್ದೀನಿ. ನಾನು ಸುಮ್ಮನೆ ಮಾತಾಡ್ತಾ ಬಂದೆ ಸ್ವಲ್ಪ ಜೋರಾಗಿ ಮಾತಾಡಬೇಕಾಗಿತ್ತು, ಕೇಳಿಸೋದಲ್ವಾ. ನಮ್ಮ ಸ್ನೇಹಿತರು, ಅಯ್ಯೋ ಇರೋಣ, ನಮ್ಮ ಸ್ನೇಹಿತರದ್ದು ಗ್ಯಾರೇಜ್ ಇದೆ ಸ್ನೇಹಿತರೆ. ಅವರು 1/2 hour ಆಗುತ್ತೆ ಅಂತ ಹೇಳ್ತಾಯಿದ್ರು ಬರೋದು. ಸೊ ಬಂದಿದ್ದಾರೋ ಇಲ್ಲ ಗೊತ್ತಿಲ್ಲ. ತುಂಬ ಮಳೆ ಅಲ್ವಾ ಪಾಪ. ಅವರು ಮನೆ ಕಡೆಯೇ ಕೆಲಸಗಳೆಲ್ಲ ಇರುತ್ತೆ. ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬರ್ಬೇಕಲ್ಲ. ಸೊ ವೇಟ್ ಮಾಡೋದು ಸ್ವಲ್ಪ ಪಾಪ. ನಮಗೋಸ್ಕರ ಬರ್ತಾರೆ ಪಾಪ. ಅವ್ರಿಗೆ ಹೊಟ್ಟೆ ಪಡೋದು ಸ್ನೇಹಿತರೆ. ನಾವು ಅವರು ಗದ್ದೆಲ್ಲಿ ನೋಡಿ ಸ್ನೇಹಿತರೆ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ. ನೋಡೋಕ್ಕಂತೂ ಚಂದ ಅಂದ. ಅವ್ರದ್ದು ಮನೇಲಿ ಕೆಲಸ, ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರುತ್ತೆ. ನಾವು ಜಾಸ್ತಿ ಮಳೆಗಾಲದಲ್ಲಿ ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ. ಅಂಗಡಿ ಗ್ಯಾರೇಜ್ ಓಪನ್ ಆಗಿದೆ ಒಂದು ಸೈಡು. ಒಳಗೆ ಹಾಕಿ ಬಿಡೋಣ. ಹಾಕ್ಲಣ್ಣ ಒಳಗೆ.
ಸರ್ವಿಸು ಫೋನ್ ಮಾಡಿದ್ದೆ ನೋಡಿ, ನಮ್ಮ ಸ್ನೇಹಿತರ ಗ್ಯಾರೇಜಿಗೆ ಬಂದಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಲಕ್ಷ್ಮೀನಾರಾಯಣ್ ಆಟೋ ವರ್ಕ್ಸ್ ಅಂತ ಇದೆ. ಇಲ್ಲೇ ನಾನು ಸರ್ವಿಸ್ ಮಾಡಿಸೋದು. ಎದುರುಗಡೆನೇ ಒಂದು ಬೋರ್ಡ್ ಇದೆ, ಇಲ್ಲೇ ಇದೆ ನೋಡಿ, ನೋಡ್ಕೊಬಿಟ್ರಪ್ಪ. ನೀವೇನಾದರೂ ನಮ್ಮ ಸಿದ್ದಾಪುರದಲ್ಲಿದ್ದರೆ ನಿಮ್ಮದು ಹೋಂಡಾ ಕಂಪ್ನಿಯ ಎಲ್ಲ ಥರ ಗಾಡಿನ ರಿಪೇರಿ ಮಾಡ್ತಾರೆ. ಬಟ್ ಹೋಂಡಾದವ್ರದ್ದು ಜಾಸ್ತಿ ಮಾಡ್ತಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಲಕ್ಷ್ಮೀನಾರಾಯಣ್ ಆಟೋ ವರ್ಕ್ಸ್ ಅಂತ ಇದೆ. ಫೋನ್ ನಂಬರ್ ಬೇರೆ ಇದೆ. ಪ್ರಸನ್ನ ಆರ್ ಹೆಗಡೆ ನಮ್ಮವರೇ ಇವರು, ಹವ್ಯಕರು, APMC ರೋಡ್ ಸಿದ್ದಾಪುರ. ಕಾಣಿಸ್ತಾ ಇದೆಯಾ? ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಝೂಮ್ ಮಾಡೋಣ. ಆ ಕಡೆ ನೋಡಿ ಸ್ನೇಹಿತರೆ, ಹಿಂಗೆ ಕಾಣಿಸ್ತಾ ಇದೆ. ಯಪ್ಪ ದೇವರೇ, ಏನು ಸ್ವರ್ಗ ಗುರು. ನೋಡಿ ಆ ಕಡೆ ಫುಲ್ಲು ಓಪನ್ ಆಗಿದೆ, ಫುಲ್ ಫಾಗು. ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆಹಾ, ಆ ಕಡೆ ಎಲ್ಲ ಗದ್ದೆಗಳಿದೆ. ಮೊದಲೆಲ್ಲ ಗದ್ದೆಗಳಾಗಿತ್ತು, ಇವಾಗೆಲ್ಲ ಸೈಟ್ಗಳನ್ನ ಮಾಡಿಕೊಂಡು ಮನೆಗಳನ್ನು ಕಟ್ಕೊಂಡಿದ್ದಾರೆ. ಬನ್ನಿ ಒಳಗೆ ಹೋಗೋಣ, ಏನು ಕತೆ ಅಂತ ಕೇಳೋಣ. ಪ್ರಸನ್ನ ನನಗೆ ಫೋನ್ ಮಾಡಿದ್ದೆ, ಬಂದಾರೆ? ಹಾಂ, ಓಕೆ. ನಮ್ಮ ಸ್ನೇಹಿತರು ಬಂದಿದ್ದಾರಂತೆ. ಸ್ನೇಹಿತರೆ, ನಾನು ಆಮೇಲೆ ಸಿಗ್ತೀನಿ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ, ಗಾಡಿ ಬಗ್ಗೆ ಏನೇನಾಗಿದೆ ಅಂತ ಎಲ್ಲ ಅಪ್ಡೇಟ್ ಕೊಡಬೇಕು ಅವರಿಗೆ. ಆಮೇಲೆ ಸಿಗ್ತೀನಿ, ಆಯಿತಾ? ಸ್ನೇಹಿತರೆ ನೋಡಿ, ನಮ್ಮದು ಗಾಡಿ ಸರ್ವಿಸ್ ನಡೀತಾ ಇದೆ ಸ್ನೇಹಿತರೆ. ಬೆಲ್ಟ್ ಒಂದು ಚೇಂಜ್ ಮಾಡಬೇಕು ಅಂತ ಹೇಳಿದರೆ ನೋಡೋಣ ಏನೇನು ಮಾಡ್ತಾರೆ ಅಂತ. ಸ್ನೇಹಿತರೆ, ನಮ್ಮ ಗಾಡಿಗೆ ಇಂಜಿನ್ ಆಯಿಲ್ ಹಾಕ್ತಾ ಇದ್ದಾರೆ ನೋಡಿ. ಯಾವ ಥರ ಆಗಿಬಿಟ್ಟಿದೆ ನೋಡಿ ಸ್ನೇಹಿತರೆ. ಹೆಡ್ಲೈಟ್ ಒಂದು ಚೇಂಜ್ ಮಾಡಿಸ್ಬೇಕು. ಇವಾಗ ಫೋಕಸ್ ಯಾವ್ದು ಚೆನ್ನಾಗಿರುತ್ತೆ ಹಾಕೋಣ ಅಂತ ಇದ್ದೀನಿ, ನೋಡಬೇಕು. ಸ್ನೇಹಿತರೆ, ನಮ್ಮ ಗಾಡಿ ಸರ್ವಿಸ್ ಎಲ್ಲ ಮುಗೀತು. ಸುಮಾರಷ್ಟು ಐಟಮ್ಗಳನ್ನು ಹಾಕಿದ್ದಾಯಿತು. ನಮ್ಮ ಗಾಡಿಗೆ ಹೊಸ LED ಲೈಟನ್ನು ಹಾಕ್ಸಿದ್ದೀನಿ ನೋಡಿ, ಹೆಡ್ಲೈಟ್ ಇದನ್ನು ಹಾಕ್ಸಿದ್ದೀನಿ. 900 ರೂಪಾಯಿ ಕೊಟ್ಟೆ. ಬ್ರೈಟ್ನೆಸ್ ಚೆನ್ನಾಗಿದೆ, ಅದಕ್ಕೋಸ್ಕರ ಹಾಕ್ಸಿದ್ದಾಯಿತು. ಮುಂದೆ ಗಾಡೀಲಿ ಹೋಗ್ಬೇಕಾದ್ರೆ ಹೇಳ್ತೀನಿ ಅದ್ರ ಬಗ್ಗೆ ಮಾಹಿತಿನ, ಓಕೆನಾ? ಸ್ನೇಹಿತರೆ ಬನ್ನಿ, ನಾವು ಬಂದಿದ್ದ ಕೆಲಸ ಆಯಿತು. ಇವಾಗ ಹೊರಡೋಣ, ಬರ್ತೀನಿ. ಹಾಂ, ನಮ್ಮ ಸ್ನೇಹಿತರು ಇನ್ನೊಂದು ಗಾಡಿ ಚೆಕ್ ಮಾಡ್ತಾಯಿದ್ದಾರೆ. ನಮ್ಮದು ಬರ್ತಾಂಗಾರೆ. ಹಾಂ, ಹೌದು. ಅವರೇ ಸ್ನೇಹಿತರೆ, ಪ್ರಸನ್ನ ಹೆಗಡೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು. ಅವ್ರದ್ದು ಗ್ಯಾರೇಜಲ್ಲಿ ನಾ ಯಾವಾಗಲೂ ನನ್ನ ಗಾಡಿ ಏನೇ ಸಮಸ್ಯೆ ಆದರೂ ಅವ್ರ ಹತ್ರನೇ ರೆಡಿ ಮಾಡಿಸೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನೋಡಿ. ಬೆಳಗ್ಗೆ ನಾನು ಸುಮಾರು ಒಂದು 10 ಗಂಟೆಗೆ ಬಂದಿದ್ದೆ. ಇವಾಗ ಸಮಯ ಎಷ್ಟು?